ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೆಲ್ತಿ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅಲಸಂದೆ ಕಾಳಿನ ವಡ ಮಾಡಿ ಅಥವಾ ಟಿಕ್ಕಿ ಮಾಡಿ ತುಂಬ ಟೇಸ್ಟಿ ಮತ್ತು ತುಂಬ ಈಸಿ, 5 ನಿಮಿಷದಲ್ಲಿ ನಾವು ಇದನ್ನು ಮಾಡ್ಬೋದು. ನೋಡಿ ಹೇಗಿದೆ ಅಂತ. ಅಲಸಂದೆ ಕಾಳಿನ ವಡ ಮಾಡಲಿಕ್ಕೆ ನಾನು ಅಲಸಂದೆ ಕಾಳನ್ನು ನಿನ್ನೆ ರಾತ್ರಿನೇ ನಾನು ನೆನೆಸಿಟ್ಟಿದ್ದೆ. ಇದು ಮಿನಿಮಮ್ ಏನಿಲ್ಲ ಅಂದರೂ ಒಂದು 8 ತಾಸು ಇದು ನೀರಲ್ಲಿ ನೆನೆದಿಡಬೇಕು. ನಾನು ನೀರಲ್ಲಿ ನೆನೆಸಿ ಆಮೇಲೆ ನೀರೆಲ್ಲ ತೆಗ್ದಿದ್ದೀನಿ. ನೋಡಿ ಈ ಥರ ನಾನು ಒಂದು ಇದು ಜಾಲರಿಯಲ್ಲಿ ನಾನು ಹಾಕಿಟ್ಟಿದ್ದೆ ಒಂದು ಅರ್ಧ ಗಂಟೆ ಮುಂಚೆ. ಈ ಥರ ಕಂಪ್ಲೀಟ್ ಇದರಲ್ಲಿರೋ ನೀರೆಲ್ಲ ಹೋಗಬೇಕು. ಸ್ವಲ್ಪ ಆಮೇಲೆ ನಾನು ಉದ್ದಿನಬೇಳೆ ಹಾಕಿದ್ದೆ, ಒಂದಿಷ್ಟು ಹಾಕಿದರೆ ಸಾಕು. ಆಮೇಲೆ ನಮಗೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಬೇಕು. ಆಮೇಲೆ ಈರುಳ್ಳಿ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ನಾನು ತೊಗೊಂಡಿದ್ದೀನಿ. ಆಮೇಲೆ ಫ್ರೆಶ್ ಕರಿಬೇವು ಮತ್ತು ಕೊತ್ತಂಬರಿ. ನಮಗೆ ಇಷ್ಟಿದ್ರೆ ಸಾಕು. ಅಲಸಂದೆ ಕಾಳಿನ ವಡ ತುಂಬ ರುಚಿಯಾಗಿ ಮತ್ತು ಟೇಸ್ಟಿಯಾಗಿ ಆಗುತ್ತೆ. ನಾವಿವಾಗ ಈ ಅಲಸಂದೆ ಕಾಳು ಮತ್ತು ಈ ಮೆಣಸಿನ್ಕಾಯಿ, ಈರುಳ್ಳಿ, ಜೀರಿಗೆ ಮತ್ತು ಈ ಕರಿಬೇವು, ಕೊತ್ತಂಬರಿ ಎಲ್ಲ ಈ ಜಾರಲ್ಲಿ ಈ ಥರ ಜಾರಲ್ಲಿ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕು. ಅಂದರೆ ಸಣ್ಣಗೆ ರುಬ್ಕೋಬೇಕು. ತೀರಾ ಸಣ್ಣ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿದ್ರೂ ನಡೆಯುತ್ತೆ. ಇವಾಗ ನಾನು ಈ ಎಲ್ಲ ಪದಾರ್ಥಗಳನ್ನು ಈ ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ. ನಾನಿವಾಗ ಮಿಕ್ಸಿ ಜಾರಲ್ಲಿ ಅಲಸಂದೆ ಕಾಳು ಹಾಕಿದ್ದೀನಿ. ಆಮೇಲೆ ಈ ಕರಿಬೇವು, ಕೊತ್ತಂಬರಿನೂ ಇದರೊಳಗೆ ಹಾಕ್ತಾ ಇದ್ದೀನಿ. ಆಮೇಲೆ ಈ ಮೆಣಸಿನ್ಕಾಯಿ, ಈರುಳ್ಳಿ, ಜೀರಿಗೆ ಇದನ್ನು ಎಲ್ಲ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಮಿಕ್ಸಿ ಜಾರಲ್ಲಿ ಎಷ್ಟು ಕಾಳು ಇಡಿಸುತ್ತೋ, ಎಷ್ಟು ರುಬ್ಬಕ್ಕಾಗುತ್ತೋ ಅಷ್ಟು ಅಲಸಂದೆ ಕಾಳನ್ನು ನಾನು ಹಾಕಿದ್ದೀನಿ. ಮಿಕ್ಕಿದ್ದನ್ನು ಇದರಲ್ಲೇ ಬಿಟ್ಕೊಂಡಿದ್ದೀನಿ. ಇದನ್ನು ಮತ್ತೆ ನಾನು ಆಮೇಲೆ ರುಬ್ಕೋತೀನಿ. ಇವಾಗ ಇಷ್ಟನ್ನು ನಾವು ಸಣ್ಣಗೆ ಅಂದರೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ನಾನಿವಾಗ ರುಚಿಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ. ಒಂದೊಂದು ಕಾಳು ಉಳಿದ್ರೆ ಉಳಿಲಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನೀರು ಹಾಕಿರಲ್ವಲ್ಲ, ಅದು ತುಂಬ ಸಣ್ಣ ಆಗಲ್ಲ. ಸೊ ನಮ್ಗೆ ಇಷ್ಟು ಸಣ್ಣ ಆದರೆ ಸಾಕು. ನಾನು ಸ್ಪೂನಲ್ಲಿ ಕೆಳಗೆ ಮೇಲೆ ಕೆಳಗೆ ಮಾಡ್ಕೊತ ಈ ಥರ ನಾನು ಮಿಕ್ಸಿ ಮಾಡಿದ್ದೀನಿ. ನಾವು ನೀರು ಹಾಕಬಾರ್ದು, ಹಾಗೇ ರುಬ್ಬಬೇಕು. ಸೊ ನೋಡಿ ಈ ಥರ. ಈ ರುಬ್ಕೊಂಡಿದ್ದ ಅಲಸಂದೆ ಕಾಳನ್ನು ನಾವಿವಾಗ ಒಂದು ಪಾತ್ರೆಗೆ ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಅಷ್ಟು ನಾನು ಸೋಡಾ ಪುಡಿ ಹಾಕ್ತಾ ಇದ್ದೀನಿ. ಒಂದು ಬಾಣಲೆಯಲ್ಲಿ ನಾನು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೋಡಾ ಪುಡಿ ಹಾಕಿದ ಮೇಲೆ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದ್ಸಲ. ಒಂದು ಬೌಲಲ್ಲಿ ಈ ಥರ ನೀರು ತಗೊಂಡು ಸ್ವಲ್ಪ ಕೈಗೆ ಈ ಥರ ನೀರು ಹಚ್ಕೊಂಡು, ಅದಾದಮೇಲೆ ಈ ರುಬ್ಬಿದ ಮಿಶ್ರಣನ ಈ ಥರ ಮಾಡಿ ನೋಡಿ, ಈ ಥರ ಮಾಡಿ ಎಣ್ಣೆಯಲ್ಲಿ ಈ ಥರ ಬಿಡಿ. ಇದೇ ಥರ ಮತ್ತೆ ನೀವು ಕೈಯಲ್ಲೇ ಸ್ವಲ್ಪ ಈ ಥರ ಶೇಪ್ ಮಾಡ್ಕೊಳ್ಳಿ. ನೋಡಿ ಈ ಥರ ಶೇಪ್ ಮಾಡ್ಕೊಳ್ಳಿ. ಈ ಥರ ನಡುವೆ ಈ ಥರ ಹೋಲ್ ಹಾಕಿ ಮತ್ತೆ ನೀವು ಈ ಥರ ಎಣ್ಣೆಯಲ್ಲಿ ಬಿಡಿ. ಮತ್ತೆ ಈ ಥರ ಸ್ವಲ್ಪ ನೀರಲ್ಲಿ ಕೈ ಅದ್ದಿ ಬಿಟ್ಟು, ನಮಗೆ ಆ ಥರ ಶೇಪ್ ಬರಲಿಲ್ಲ ಅಂದರೆ ಈ ಥರ ಮಾಡಿ, ಈ ಥರ ತಗೊಳ್ಳಿ. ಈ ಥರ ಮಾಡಿ ನೋಡಿ, ಈ ಥರ ಟಿಕ್ಕಿ ಥರ ಈ ಥರ ಶೇಪಲ್ಲಿ ಮಾಡಿ ಈ ಥರ ಎಣ್ಣೆಯಲ್ಲಿ ಬಿಟ್ಬಿಡಿ. ನಾನು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದನ್ನು ಸ್ವಲ್ಪ ಈ ಥರ ಮತ್ತೆ ರಿವರ್ಸ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ಇದು ಚೇಂಜ್ ಆಗಿದೆ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ.
ಇದನ್ನೆಲ್ಲ ಈ ಥರ ರಿವರ್ಸ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ಇದು ಕಲರ್ ಚೇಂಜ್ ಆಗಿದೆ, ಇದು ಚೇಂಜ್ ಆಗಿದೆ. ಈ ಥರ ಎಲ್ಲ ರಿವರ್ಸ್ ಮಾಡಿ ಹಾಕಬೇಕು. ನೋಡಿ ಇಷ್ಟು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಲ್ಲಿ ಮಟ್ಟ ನಾವು ಇದನ್ನು ಫ್ರೈ ಮಾಡಬೇಕು. ನೀವು ಉರಿನ ತುಂಬ ಜಾಸ್ತಿ ಇದ್ದರೆ ತುಂಬ ಸುಟ್ಟೋಗ್ಬಿಡುತ್ತೆ, ತುಂಬ ಕಡಿಮೆ ಇದ್ದರೆ ತುಂಬಾ ಆಗಲ್ಲ. ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ಕರಿಬೇಕು, ಈ ಥರ ಫ್ರೈ ಮಾಡಬೇಕು. ನೋಡಿ ನಂದು ಇಷ್ಟು ಕಲರ್ ಟರ್ನ್ ಆಗಿದೆ. ಇಷ್ಟು ಟರ್ನ್ ಆದರೆ ನಾವಿದನ್ನು ತೆಗಿಬೋದು. ನೋಡಿ ಈ ಥರ. ನೀವು ವಡಾ ಶೇಪಲ್ಲಿ ನಿಮಗೆ ಇಷ್ಟ ಇಲ್ಲ ಅಂದರೆ ಈ ಥರ ನೀವು ಬರ್ಗರ್ ಮಾಡಬೇಕಾದ್ರೆ ಟಿಕ್ಕಿ ಮಾಡ್ತೀರಲ್ಲ, ಆಗ ಮಾಡಬೇಕಂದ್ರೆ ಏನು ಮಾಡಿ, ಈ ಥರ ಅಗಲವಾಗಿ ಕೈಯಲ್ಲಿ ಮಾಡಿಕೊಂಡು ಈ ಥರ ಶೇಪ್ ಮಾಡ್ಕೊಳ್ಳಿ. ಈ ಥರ ಶೇಪ್ ಮಾಡಿಕೊಂಡು ನೀವು ಇದನ್ನು ಟಿಕ್ಕಿ ಥರನೂ ನೀವು ಯೂಸ್ ಮಾಡ್ಬೋದು. ನೋಡಿ ಈ ಥರ ನಾನು ಶೇಪ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಇವಾಗ ಎಣ್ಣೆಯಲ್ಲಿ ಬಿಡೋಣ. ಮತ್ತೆ ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಮತ್ತೆ ಒಂದಿಷ್ಟು ತಗೊಂಡು ಮತ್ತೆ ಇದನ್ನು ನೀವು ಟಿಕ್ಕಿ ಶೇಪಿಗೆ ಕೊಡಿ. ಈ ಥರ ರೌಂಡ್. ನೀವು ಇದನ್ನು ಬರ್ಗರ್ ಮಾಡ್ತಿರಲ್ಲ ಆವಾಗ ಬೇಕಿದ್ರೆ ನೀವು ಈ ಟಿಕ್ಕಿ ಯೂಸ್ ಆಗುತ್ತೆ ನಿಮಗೆ. ನೋಡಿ ಈ ಥರ ರೌಂಡ್ ಶೇಪ್ ಮಾಡಿದ್ದೀನಿ. ಇವಾಗ ಇದು ಆಗಿದೆ, ತೆಗಿಬೇಕು. ಈ ಥರ ತೆಗೆದು ಹಾಕ್ಬಿಡಿ. ನೋಡಿ ಈ ಥರ ಆಗಬೇಕು.